ಶರಣಮಯ್ಯಪ್ಪ. ಭಕ್ತಾದಿಗಳೇ, ಆಸ್ತಿಕ ಭಕ್ತ ಮಹಾಶಯರೇ, ಇದೇ ಶ್ರೀ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿ ವಾಹನ ಶಕ ವರ್ಷಗಳು 1947ಕ್ಕೆ ಸರಿಯಾದ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಹಿಮಂತ ಋತು ಪುಷ್ಯಮಾಸ ಶುಕ್ಲ ಪಕ್ಷ ಚತುರ್ದಶಿ ದಿನಾಂಕ 2/1/2026 ಶುಕ್ರವಾರ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸೇವಾ ಸಮಿತಿಯ ವತಿಯಿಂದ ವಿಶೇಷವಾಗಿ ಪಡಿಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಅಯ್ಯಪ್ಪ ಸ್ವಾಮಿಯ ಆರಾಧನೆ ನಡೆಯುತ್ತಾ ಇದೆ. ಈ ಕಾರ್ಯಕ್ರಮವು ಶ್ರೀ ಮುತ್ಯಾಲಮ್ಮ ದೇವಸ್ಥಾನದ ಮುಂಭಾಗದ ಒಂದು ಅಯ್ಯಪ್ಪ ಮಂಟಪದಲ್ಲಿ ಅಯ್ಯಪ್ಪವನ್ನ ಮೆರವಣಿಗೆ ಮೂಲಕ ಕರೆತಂದು ಆ ಮಂಟಪದಲ್ಲಿ ಅಯ್ಯಪ್ಪ ಸ್ವಾಮಿಯನ್ನ ಇರಿಸಿ ವಿಶೇಷವಾಗಿ ಮುಂಜಾನೆ ಬೆಳಗಿನ ಜಾವ 4:45ಕ್ಕೆ ಪ್ರಾರಂಭಗೊಂಡು ಮೊದಲಿಗೆ ಸುಮಂಗಲೆಯರಿಂದ ಮಂಗಳ ವಾದ್ಯಗಳೊಂದಿಗೆ ಗಂಗೆ ಪೂಜೆಯನ್ನ ಪ್ರಾರಂಭಿಸಿ ಆನಂತರ ಯಾಗಶಾಲೆಯನ್ನು ಪ್ರವೇಶ ಮಾಡುವುದು. ತದನಂತರ ಸ್ಥಳ ಶುದ್ಧಿಗಾಗಿ ಪಂಚಗವ್ಯ ಮತ್ತು ಸ್ವಸ್ತಿ ಪುಣ್ಯಾಹ ವಾಚನ, ನವಗ್ರಹ ಆರಾಧನೆಗಳು, ಕಳಶ ಸ್ಥಾಪನೆ, ಕಳಶಾರಾಧನೆ, ನಂತರ ನಮಕ ಚಮಕ ಸಹಿತ ಏಕಾದಶ ವಾರ ರುದ್ರ ಪಾರಾಯಣವನ್ನು ಮಾಡಿಕೊಂಡು ತದನಂತರ 9 ಗಂಟೆಗೆ ಸರಿಯಾಗಿ ಶ್ರೀ ರುದ್ರ ಹೋಮವನ್ನು ಸಹ ಹಮ್ಮಿಕೊಂಡು ರುದ್ರ ಹೋಮ ಮಧ್ಯಾಹ್ನ 12:30ಕ್ಕೆ ಪೂರ್ಣಾಹುತಿ ನೆರವೇರಿಸಲ್ಪಟ್ಟು ಮಹಾ ಮಂಗಳಾರತಿ ಮತ್ತು ತೀರ್ಥ ಪ್ರಸಾದಗಳು ನೆರವೇರಿಸಲ್ಪಡುವುದು. ತದನಂತರ ಮಧ್ಯಾಹ್ನ 1 ಗಂಟೆಯ ಸಮೀಪದಲ್ಲಿ ವಿಶೇಷವಾಗಿ ಮಹಿಳೆಯರಿಂದ ಮಾತೆಯರಿಂದ ಶ್ರೀ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಮುತ್ಯಾಲಮ್ಮ ದೇವಿಯ ಒಂದು ಆಶೀರ್ವಾದಕ್ಕಾಗಿ ಆ ದೇವಿಯ ಪ್ರೀತ್ಯರ್ಥವಾಗಿ ಆ ದೇವಿಗೂ ಸಹ ಆರತಿಗಳು ಮತ್ತು ಶ್ರೀ ಲಲಿತಾ ಸಹಸ್ರನಾಮ ಸಾಮೂಹಿಕವಾಗಿ ಮಹಿಳೆಯರಿಂದ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೂ ಸಹ ಎಲ್ಲ ಮಹಿಳೆಯರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ತದನಂತರ ಸಂಜೆ ಗೋಧೋಳಿ ಲಗ್ನದಲ್ಲಿ 5 ಗಂಟೆಗೆ ಪ್ರಾರಂಭ ಆಗಿ ಶ್ರೀ ಅಯ್ಯಪ್ಪ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಪಂಚಾಮೃತ ಅಭಿಷೇಕಗಳು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಪನ್ನೀರು, ಎಳನೀರು ಹಾಗೂ ವಿಶೇಷವಾಗಿ ಪಂಚಫಲಗಳು, ಇತರ ಮಹಾ ಅಭಿಷೇಕಗಳು ವಿಶೇಷವಾಗಿ ನೆರವೇರಿಸಲ್ಪಡುವುದು. ನಂತರ ಸ್ವಾಮಿಗೆ ಅನೇಕ ಭಜನಾ ತಂಡಗಳಿಂದ ಭಜನೆ ಕಾರ್ಯಕ್ರಮ. ಈ ಭಜನೆ ಕಾರ್ಯಕ್ರಮವು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾಕೆ ಅಂದ್ರೆ ಅಯ್ಯಪ್ಪ ಸ್ವಾಮಿಯನ್ನ ನಾವು ಭಜನೆ ಮುಖಾಂತರ ಹಾಡಿ ಆತನನ್ನ ಕೃಪೆಯನ್ನ ನಾವು ಪಡೀತಾ ಇದ್ದೇವೆ. ದೊಡ್ಡಬಳ್ಳಾಪುರದಲ್ಲಿ ಅಯ್ಯಪ್ಪ ಸ್ವಾಮಿಯು ವಿಜೃಂಭಣೆ ಕಾರ್ಯಕ್ರಮ ಇದಾಗಿದೆ. ಆದ್ದರಿಂದ ಎಲ್ಲರಿಗೂ ಸಹ ಮಂಗಳಕರವಾಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಯು ಆಶೀರ್ವಾದ ಮಾಡಬೇಕು. ಈ ಕಾರ್ಯಕ್ರಮವು ವೈಯಕ್ತಿಕ ಕಾರ್ಯಕ್ರಮವಲ್ಲ, ಇದು ಲೋಕ ಕಲ್ಯಾಣಕ್ಕಾಗಿ ಆಯೋಜಿಸಿರುವಂತ ಒಂದು ಕಾರ್ಯಕ್ರಮ ಆಗಿರುತ್ತೆ. ಆದ್ದರಿಂದ ದೊಡ್ಡಬಳ್ಳಾಪುರದ ಎಲ್ಲಾ ಭಕ್ತಾದಿಗಳು ಸಹ, ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಸಹ ಆಗಮಿಸಿ ಈ ಎಲ್ಲಾ ಕಾರ್ಯಕ್ರಮಕ್ಕೂ ಪಾಲ್ಗೊಂಡು ಅಯ್ಯಪ್ಪ ಸ್ವಾಮಿಯ ಕೃಪಾ ಆಶೀರ್ವಾದವನ್ನು ಹೊಂದಬೇಕು ಎನ್ನುವಂತ ಒಂದು ಕೋರಿಕೆಯೊಂದಿಗೆ ತಮ್ಮೆಲ್ಲರಿಗೂ ಸಹ ಇಷ್ಟಾರ್ಥಗಳು ನೆರವೇರಿಸಿ ಮತ್ತೆ ರಾತ್ರಿ ಸಹ ಮಹಾಮಂಗಳಾರತಿ, ದಶ ಆರತಿಗಳು, ಮಂತ್ರ ಪುಷ್ಪಾರ್ಚನೆ ಹಾಗೂ ಪುಷ್ಪಾಭಿಷೇಕಗಳು ಸಹ ಅಯ್ಯಪ್ಪ ಸ್ವಾಮಿಗೆ ನೆರವೇರಿಸಲಾಗುವುದು. ಆದ್ದರಿಂದ ಮತ್ತೆ ತಮ್ಮಲ್ಲಿ ಎಲ್ಲರಿಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಆ ಅಯ್ಯಪ್ಪ ಸ್ವಾಮಿಯ ಕೃಪೆಯನ್ನು ತನು ಮನ ಧನಗಳೊಂದಿಗೆ ಅರ್ಪಿಸಿ ಅಯ್ಯಪ್ಪ ಸ್ವಾಮಿಯ ಕೃಪಾ ಆಶೀರ್ವಾದಗಳೊಂದಿಗೆ ತಮ್ಮೆಲ್ಲರಿಗೂ ಸಹ ಭಗವಂತನು ಆಯುರ ಆರೋಗ್ಯವನ್ನು ಕೊಟ್ಟು ತಮ್ಮ ಇಷ್ಟಾರ್ಥಗಳು ನೆರವೇರಿಸಿ ಶಬರಿಮಲೆ ಯಾತ್ರೆಯು ಸಹ ತಮ್ಮೆಲ್ಲರಿಗೂ ಸಹ ಯಾವುದೇ ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ಎಲ್ಲರಿಗೂ ಸಹ ಆ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ದೊರಕಬೇಕು ಎನ್ನುವಂತ ಒಂದು ಮಾತನ್ನು ಹೇಳಿಕೊಂಡು ಎಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ವಾಮಿಯೇ ಶರಣಮಯ್ಯಪ್ಪ.